ನಮಸ್ಕಾರ. ಇಂದಿನ ಈ ವಿಶೇಷ ಎಕ್ಸ್ಪ್ಲೇನರ್ಗೆ ಸ್ವಾಗತ. ಪೂರ್ವ ಬೆಂಗಳೂರಿನ ಟ್ರಾಫಿಕ್ ಮತ್ತು ಪ್ರಯಾಣದ ಬಗ್ಗೆ ನಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ? ಸಾಮಾನ್ಯವಾಗಿ ನಾವೆಲ್ಲ ಮೆಟ್ರೋ ಯೋಜನೆಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಿರ್ತೀವಿ. ಆದ್ರೆ ಇವತ್ತು ನಾವು ಅದಕ್ಕಿಂತಲೂ ಬೃಹತ್ ಆದ ವೈಟ್ಫೀಲ್ಡ್ನಿಂದ ಬಂಗಾರಪೇಟೆವರೆಗಿನ ರೈಲು ಮಾರ್ಗವನ್ನು 4 ಪಥಗಳಾಗಿ ಅಂದ್ರೆ ಕ್ವಾಡ್ರುಪ್ಲಿಂಗ್ ಮಾಡೋ ಒಂದು ಅತಿ ದೊಡ್ಡ ಪ್ರಾಜೆಕ್ಟ್ ಬಗ್ಗೆ ಕಂಪ್ಲೀಟ್ ಆಗಿ ಡಿಕೋಡ್ ಮಾಡಲಿದ್ದೇವೆ. ಭವಿಷ್ಯದಲ್ಲಿ ಇದು ಅಕ್ಷರಶಃ ಒಂದು ಗೇಮ್ ಚೇಂಜರ್ ಆಗಲಿದೆ. ಸರಿ, ಇವತ್ತಿನ ನಮ್ಮ ಈ ಎಕ್ಸ್ಪ್ಲೇನರ್ನ ಹರಿವು ಹೇಗಿರುತ್ತೆ ಅಂತ ಒಮ್ಮೆ ನೋಡಿಬಿಡೋಣ. ಮೊದಲು ಪ್ರಾಜೆಕ್ಟ್ನ ಗಾತ್ರ, ಆಮೇಲೆ ಇದು ಪರಿಹರಿಸಲಿರುವ ಮೂಲಸೌಕರ್ಯದ ಅಡಚಣೆಗಳು, ಇದರ ಪ್ರಸ್ತುತ ಸ್ಥಿತಿ ಮತ್ತು ಟೈಮ್ಲೈನ್, ಪ್ರಯಾಣಿಕರು ಹಾಗೂ ಸರಕು ಸಾಗಣೆಗೆ ಆಗುವ ಲಾಭ, ರಿಯಲ್ ಎಸ್ಟೇಟ್ ಮೇಲಿನ ಪ್ರಭಾವ, ಹಾಗೆ ಕೊನೆಯದಾಗಿ ಬೃಹತ್ ಸಾರಿಗೆ ಜಾಲದಲ್ಲಿ ಇದಕ್ಕಿರುವ ಸ್ಥಾನ. ಬನ್ನಿ, ಇಂಜಿನಿಯರಿಂಗ್ ಫ್ಯಾಕ್ಟ್ಸಿಂದ ಶುರು ಮಾಡಿ ಇದು ನಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೇರವಾಗಿ ನೋಡೋಣ. ಭಾಗ 1. ಕೇಂದ್ರಬಿಂದು, ಯೋಜನೆಯ ಗಾತ್ರ. ಯಾವುದೇ ದೊಡ್ಡ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಅದರ ಸ್ಕೇಲ್ ಅಥವಾ ಭೌತಿಕ ವಿಸ್ತಾರ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. 1,481 ಕೋಟಿ ರೂಪಾಯಿ ನೈಋತ್ಯ ರೈಲ್ವೆ ಅಪ್ರೂವ್ ಮಾಡಿರುವ ಈ ಬೃಹತ್ ಮೊತ್ತವೇ ಈ ಪ್ರಾಜೆಕ್ಟ್ನ ತೂಕವನ್ನ ಎತ್ತಿ ತೋರಿಸುತ್ತೆ. ಇದೇನೋ ಸಣ್ಣಪುಟ್ಟ ರಿಪೇರಿ ಕೆಲಸ ಖಂಡಿತ ಅಲ್ಲ. ಭಾರತದ ಅತ್ಯಂತ ಬ್ಯುಸಿ ರೈಲ್ವೆ ಕಾರಿಡಾರ್ಗಳಲ್ಲಿ ಒಂದನ್ನ ಮುಂದಿನ ದಶಕಗಳಿಗಾಗಿ ಸಂಪೂರ್ಣವಾಗಿ ಸಜ್ಜುಗೊಳಿಸ್ತಿರೋ ಅತಿದೊಡ್ಡ ಇನ್ವೆಸ್ಟ್ಮೆಂಟ್ ಇದು. ಇನ್ನು ಈ ಸಾವಿರಾರು ಕೋಟಿಗಳ ಬಜೆಟ್ ಹೋಗ್ತಿರೋದು ಎಲ್ಲಿಗೆ ಅಂದ್ರೆ, ಬೆಂಗಳೂರು ಚೆನ್ನೈ ಮೇನ್ ಲೈನ್ನಲ್ಲೂ ಬರುವ ವೈಟ್ಫೀಲ್ಡ್ ಮತ್ತು ಬಂಗಾರಪೇಟೆ ನಡುವಿನ ಬರೋಬ್ಬರಿ 42 ಕಿಲೋಮೀಟರ್ ಉದ್ದದ ರೈಲು ಮಾರ್ಗಕ್ಕೆ. ಈಗಿರೋ 2 ಹಳಿಗಳ ಪಕ್ಕದಲ್ಲೇ ಹೊಸದಾಗಿ ಮತ್ತೆರಡು ಟ್ರ್ಯಾಕ್ಗಳನ್ನ ಹಾಕಿ ಇಡೀ 42 ಕಿಲೋಮೀಟರ್ ಮಾರ್ಗವನ್ನ 4 ಪಥಗಳಾಗಿ ಅಂದ್ರೆ ಕ್ವಾಡ್ರುಪಲ್ ಆಗಿ ಬದಲಾಯಿಸಲಾಗ್ತಿದೆ. ಇದು ಮ್ಯಾಸಿವ್ ಸ್ಕೇಲ್ನ ಕೆಲಸ. ಭಾಗ 2. ಮೂಲಸೌಕರ್ಯದ ಅಡಚಣೆಗಳ ನಿವಾರಣೆ. ಇಷ್ಟೊಂದು ದುಡ್ಡು ಸುರಿದು ಈ ಯೋಜನೆಯನ್ನೇಕೆ ಕೈಗೆತ್ತಿಕೊಳ್ಳಲಾಗುತ್ತಿದೆ ಅನ್ನೋದ್ರ ಅಸಲಿ ಕಾರಣ ಈಗ ನೋಡೋಣ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಬೆಂಗಳೂರು ಚೆನ್ನೈ ಕಾರಿಡಾರ್ನಲ್ಲಿ ಗೂಡ್ಸ್ ರೈಲುಗಳು ಮತ್ತೆ ಪ್ಯಾಸೆಂಜರ್ ರೈಲುಗಳು ಕೇವಲ 2 ಟ್ರ್ಯಾಕ್ಗಳನ್ನು ಶೇರ್ ಮಾಡ್ಕೊಳ್ತಿವೆ. ಇದರಿಂದ ಏನಾಗುತ್ತೆ, ಗೂಡ್ಸ್ ರೈಲ್ ಹೋಗ್ಬೇಕಾದ್ರೆ ಪ್ಯಾಸೆಂಜರ್ ರೈಲ್ ಕಾಯ್ಬೇಕು, ಇಲ್ಲಾಂದ್ರೆ ಉಲ್ಟಾ ಸಿಕ್ಕಾಪಟ್ಟೆ ಡಿಲೇ ಆಗತ್ತೆ. ಆದ್ರೆ ಈ ಪ್ರಾಜೆಕ್ಟ್ ಮುಗಿದ್ಮೇಲೆ 4 ಡೆಡಿಕೇಟೆಡ್ ಟ್ರ್ಯಾಕ್ಗಳು ಸಿಗ್ತವೆ. ಆಗ ಗೂಡ್ಸ್ ಮತ್ತೆ ಪ್ಯಾಸೆಂಜರ್ ಟ್ರಾಫಿಕ್ ಸಂಪೂರ್ಣವಾಗಿ ಡಿವೈಡ್ ಆಗುತ್ತೆ. ಯಾವುದೇ ಅಡ್ಡತಡೆ ಇಲ್ಲದೆ ರೈಲುಗಳು ಫಾಸ್ಟ್ ಆಗಿ ಆನ್ ಟೈಮ್ ಓಡಾಡಬಹುದು. ಇದು ಲಿಟ್ರಲಿ ಸಿಸ್ಟಮ್ನ ಎಫಿಷಿಯನ್ಸಿಯನ್ನ ಅದ್ಭುತವಾಗಿ ಹೆಚ್ಚಿಸಲಿದೆ. ಭಾಗ 3. ವೇಗವರ್ಧಕ, ಪ್ರಸ್ತುತ ಸ್ಥಿತಿ ಮತ್ತು ಕಾಲಮಿತಿ. ಸರಿ, ಪ್ಲಾನ್ ಏನೋ ಅದ್ಭುತವಾಗಿದೆ, ಆದ್ರೆ ಇದು ರಿಯಲ್ ಆಗಿ ಯಾವಾಗ ಶುರುವಾಗುತ್ತೆ, ಆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ತಿಳಿಯೋಣ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಈ ಯೋಜನೆಗೆ ಸ್ಪೆಷಲ್ ಪ್ರಾಜೆಕ್ಟ್ ಸ್ಟೇಟಸ್ ಅಥವಾ ವಿಶೇಷ ಯೋಜನಾ ಸ್ಥಾನಮಾನ ಕೊಡಲಾಗಿದೆ. ಅಂದ್ರೆ ಏನ್ ಗೊತ್ತಾ, ಸಾಮಾನ್ಯವಾಗಿ ಇಷ್ಟು ಉದ್ದದ ರೈಲ್ವೆ ಲೈನ್ ಮಾಡುವಾಗ ಜಮೀನು ವಶಪಡಿಸ್ಕೊಳ್ಳೋದಕ್ಕೆ ವರ್ಷಗಟ್ಲೆ ಟೈಮ್ ಹಿಡಿಯುತ್ತೆ. ಆದ್ರೆ ಈ ಸ್ಪೆಷಲ್ ಸ್ಟೇಟಸ್ ಇರೋದ್ರಿಂದ ಲ್ಯಾಂಡ್ ಅಕ್ವಿಸಿಷನ್ ಮತ್ತೆ ಪರ್ಮಿಷನ್ಗಳಿಗೆ ಆದ್ಯತೆ ಸಿಗುತ್ತೆ. ಇದರಿಂದ ಆಫೀಸ್ ಕೆಲಸಗಳೆಲ್ಲ ಫಾಸ್ಟ್ ಆಗಿ ಮುಗ್ದು ಬ್ಯೂರೋಕ್ರಾಟಿಕ್ ಡಿಲೇ ತಪ್ಪುತ್ತೆ. ಹಾಗಂತ ಇದೇನು ದಿಢೀರಂತ ಆಗೋ ಮ್ಯಾಜಿಕ್ ಅಲ್ಲ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಆಕ್ಟಿವ್ ಆಗಿರೋ ರೈಲ್ವೆ ಲೈನ್ ಪಕ್ಕದಲ್ಲೇ ಕಾಮಗಾರಿ ಮಾಡೋದು ಅಷ್ಟು ಸುಲಭವಲ್ಲ. ಜಮೀನು ವಶಪಡಿಸ್ಕೊಳ್ಳೋದ್ರಿಂದ ಶುರುವಾಗಿ ಹೊಸ ಟ್ರ್ಯಾಕ್ ಹಾಕಿ ಸಿಗ್ನಲಿಂಗ್ ಮುಗಿಸಿ ಫೈನಲ್ ಕಮಿಷನಿಂಗ್ ಆಗೋಕೆ ಸುಮಾರು 36ರಿಂದ 60 ತಿಂಗಳು ಬೇಕಾಗುತ್ತೆ. ನಮ್ಮ ಸೋರ್ಸ್ಗಳ ಪ್ರಕಾರ ಇದು ಸಂಪೂರ್ಣವಾಗಿ ಕಾರ್ಯಾರಂಭ ಮಾಡಲು 2029ರ ಕೊನೆಗೆ ಅಥವಾ 2030ರ ಟಾರ್ಗೆಟ್ ಇಟ್ಕೊಳ್ಳಲಾಗಿದೆ. ಇದೊಂದು ಲಾಂಗ್ ಟರ್ಮ್ ಜರ್ನಿ. ಭಾಗ 4. ಮೊದಲ ಪರಿಣಾಮ, ಪ್ರಯಾಣಿಕರು ಮತ್ತು ಸರಕು ಸಾಗಣೆಗೆ ಲಾಭ. ಪ್ರಾಜೆಕ್ಟ್ ಡೀಟೇಲ್ಸ್ ನೋಡಿದ್ವಿ. ಈಗ ಇದರಿಂದ ಜನಸಾಮಾನ್ಯರಿಗೆ ಮತ್ತೆ ಬಿಸ್ನೆಸ್ಗಳಿಗೆ ಆಗುವ ಡೈರೆಕ್ಟ್ ಬೆನಿಫಿಟ್ಸ್ ಏನು ಅಂತ ಬಿಡಿಸಿ ನೋಡೋಣ. ಇದರ ಲಾಭ ಯಾರ್ಯಾರಿಗೆ ಸಿಗುತ್ತೆ ಅನ್ನೋದು ಗಮನಿಸಬೇಕಾದ ಅಂಶ. ನೇರ ಫಲಾನುಭವಿಗಳು ಅಂದ್ರೆ ಬಂಗಾರಪೇಟೆ ಮತ್ತೆ ಕುಪ್ಪಂನಿಂದ ಡೈಲಿ ಬೆಂಗಳೂರಿಗೆ ಬಂದು ಹೋಗೋ ಪ್ರಯಾಣಿಕರು. ಇವರಿಗೆ ರಿಲಯಬಲ್ ಮತ್ತೆ ಫಾಸ್ಟ್ ಟ್ರಾವೆಲ್ ಸಿಗುತ್ತೆ. ದ್ವಿತೀಯ ಹಂತದಲ್ಲಿ ಹೊಸಕೋಟೆ ಭಾಗದಲ್ಲಿರೋ ವೇರ್ಹೌಸ್ಗಳಿಗೆ ಗೂಡ್ಸ್ ಕೆಪಾಸಿಟಿ ಜಾಸ್ತಿ ಆಗೋದ್ರಿಂದ ಲಾಜಿಸ್ಟಿಕ್ಸ್ ತುಂಬಾ ಫಾಸ್ಟ್ ಆಗುತ್ತೆ. ಇನ್ನು ತೃತೀಯ ಹಂತದಲ್ಲಿ ಹಳೆ ಮದ್ರಾಸ್ ರಸ್ತೆ ಸುತ್ತಮುತ್ತ ಮನೆ ತಗೋಬೇಕು ಅಂದ್ಕೊಂಡಿರೋರಿಗೆ ಈ ಕನೆಕ್ಟಿವಿಟಿ ಇಂಪ್ರೂವ್ ಆಗೋದ್ರಿಂದ ಲಾಂಗ್ ಟರ್ಮ್ನಲ್ಲಿ ಇಡೀ ಕಾರಿಡಾರಿಗೆ ದೊಡ್ಡ ಲಾಭ ಆಗುತ್ತೆ. ಭಾಗ 5. ಸಮಗ್ರ ಪರಿಣಾಮ, ರಿಯಲ್ ಎಸ್ಟೇಟ್ ಮೇಲಿನ ಪ್ರಭಾವ. ಈಗ ಸ್ವಲ್ಪ ಝೂಮ್ ಔಟ್ ಮಾಡಿ ಈ ಸಾರಿಗೆ ನವೀಕರಣದಿಂದ ಪೂರ್ವ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಮಾರುಕಟ್ಟೆಯ ಮೇಲೆ ಎಂಥ ಇಂಪ್ಯಾಕ್ಟ್ ಆಗಬಹುದು ಅಂತ ನೋಡೋಣ.
ಇಲ್ಲಿ ಎಕ್ಸ್ಪರ್ಟ್ಸ್ ಕೊಡೋ ಒಂದು ಪ್ರಮುಖವಾದ ಎಚ್ಚರಿಕೆ ನಾವು ಗಮನಿಸಬೇಕು. ಹೊಸ ಮೆಟ್ರೋ ಸ್ಟೇಷನ್ ಬಂದ ತಕ್ಷಣ ಅಕ್ಕಪಕ್ಕದ ಪ್ರಾಪರ್ಟಿ ರೇಟ್ಸ್ ಒಮ್ಮೆಲೆ ಶೂಟಪ್ ಆಗತ್ತೆ ಅಲ್ವಾ? ಆದ್ರೆ ಈ ರೈಲ್ವೆ ಪ್ರಾಜೆಕ್ಟ್ ಹಾಗಿಲ್ಲ. ಇದನ್ನ ಇಡೀ ಕಾರಿಡಾರ್ನ ಡೆವಲಪ್ಮೆಂಟ್ಗೆ ಸಿಕ್ಕಿರೋ ಒಂದು ಪಾಸಿಟಿವ್ ಪುಷ್ ಅಂತ ನೋಡ್ಬೇಕೇ ಹೊರತು ರಾತ್ರೋರಾತ್ರಿ ರೇಟ್ ಡಬಲ್ ಆಗತ್ತೆ ಅಂತ ಅಲ್ಲ. ಇದೊಂದು ಫೌಂಡೇಶನ್ ಶಿಫ್ಟ್ ಅಷ್ಟೇ. ಈ ಪ್ರಾಜೆಕ್ಟ್ನಿಂದ ಡಿಮ್ಯಾಂಡ್ ಹೇಗೆ ಕ್ರಿಯೇಟ್ ಆಗುತ್ತೆ ಅನ್ನೋ ಚೈನ್ ರಿಯಾಕ್ಷನ್ ತುಂಬಾನೇ ಚೆನ್ನಾಗಿದೆ. ಮೊದಲು ರೈಲಿನಲ್ಲಿ ಗೂಡ್ಸ್ ಸಾಗೋಸು ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಇದರಿಂದ ಹೊಸಕೋಟೆ ಕಡೆ ಲಾಜಿಸ್ಟಿಕ್ಸ್ ಹಬ್ಗಳು ಮತ್ತೆ ವೇರ್ ಹೌಸ್ಗಳು ಬೆಳೀತವೆ. ಆಮೇಲೆ ಆ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡಕ್ಕೆ ಹೊಸ ಉದ್ಯೋಗಿಗಳು ಬರ್ತಾರೆ. ಆ ಜನರಿಗೆ ಉಳ್ಕೊಳ್ಳೋಕೆ ಮನೆಗಳು ಬೇಕಲ್ವಾ? ಆಗ ಸಹಜವಾಗಿಯೇ ಸುತ್ತಮುತ್ತಲ ಏರಿಯಾಗಳಲ್ಲಿ ಮನೆಗಳಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಇದು ನಿಧಾನವಾಗಿ ಆದ್ರೆ ತುಂಬಾ ಸ್ಟ್ರಾಂಗ್ ಆಗಿ ನಡೆಯೋ ಒಂದು ಪ್ರಾಸೆಸ್. ಭಾಗ 6 ಬೃಹತ್ ಸಾರಿಗೆ ಜಾಲದ ಒಂದು ಭಾಗ. ಕೊನೆಯದಾಗಿ ಇಡೀ ಪೂರ್ವ ಬೆಂಗಳೂರಿನ ಸಾರಿಗೆ ಜಾಲದ ದೊಡ್ಡ ಪಿಕ್ಚರಲ್ಲಿ ಈ ಪ್ರಾಜೆಕ್ಟ್ ಎಲ್ಲಿ ಫಿಟ್ ಆಗುತ್ತೆ ಅಂತ ನೋಡೋಣ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಈಸ್ಟ್ ಬೆಂಗಳೂರು ಬರೀ ಒಂದೇ ಟ್ರಾನ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಿಲ್ಲ. 2023ರಲ್ಲೇ ಪರ್ಪಲ್ ಲೈನ್ ಮೆಟ್ರೋ ಕಾಡುಗೋಡಿವಾರಿಗೆ ಬಂತು. ಇನ್ನು ಔಟರ್ ರಿಂಗ್ ರೋಡ್ನಲ್ಲಿ ಬ್ಲೂ ಲೈನ್ ಮೆಟ್ರೋ 2027ರ ಹೊತ್ತಿಗೆ ರೆಡಿಯಾಗ್ತಿದೆ. ಇದ್ರ ಜೊತೆಗೆ ಕೇರೈಡಿಂದ ಸಬರ್ಬನ್ ರೇಲ್ ಜಾಲ ಕೂಡ ಬರ್ತಿದೆ. ಇವೆಲ್ಲ ಸಿಟಿಯ ಒಳಗಡೆ ಕನೆಕ್ಟಿವಿಟಿ ಕೊಟ್ರೆ ಈ ವೈಟ್ ಫೀಲ್ಡ್ ಬಂಗಾರಪೇಟೆ ಕ್ವಾಡ್ರೂಪ್ಲಿಂಗ್ ಪ್ರಾಜೆಕ್ಟ್ ಲಾಂಗ್ ಡಿಸ್ಟೆನ್ಸ್ ಮತ್ತೆ ಗೂಡ್ಸ್ ಟ್ರಾಫಿಕ್ ಅನ್ನ ಹ್ಯಾಂಡಲ್ ಮಾಡುತ್ತೆ. ಹೀಗೆ 4 ಬೇರೆ ಬೇರೆ ಲೇಯರ್ನ ಟ್ರಾನ್ಸ್ಪೋರ್ಟ್ ಪೈಪ್ಲೈನ್ಗಳು ಒಂದೇ ಕಡೆ ಬರ್ತಿರೋದ್ರಿಂದಾನೇ ಈ ಏರಿಯಾದಲ್ಲಿ ಪ್ರಾಪರ್ಟಿ ಡಿಮ್ಯಾಂಡ್ ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಈಗ ಒಂದು ಯೋಚನೆ ಮಾಡಿ. 2030ರಲ್ಲಿ ಮೆಟ್ರೋ, ಸಬರ್ಬನ್ ರೇಲ್ ಹಾಗೆ ಈ ಬೃಹತ್ ಚತುಷ್ಪಥ ರೈಲ್ವೆ ಕಾರಿಡಾರ್ ಇವೆಲ್ಲವೂ ಒಟ್ಟಿಗೆ ಕೆಲಸ ಮಾಡೋಕೆ ಶುರು ಮಾಡಿದಾಗ ಪೂರ್ವ ಬೆಂಗಳೂರಿನ ಎಕನಾಮಿಕ್ ಡೆಸ್ಟಿನಿ ಎಷ್ಟು ಅದ್ಭುತವಾಗಿ ಬದಲಾಗಿರುತ್ತೆ ಅಲ್ವಾ? ಮೂಲ ಸೌಕರ್ಯದ ಈ ಅಭೂತಪೂರ್ವ ಡೆವಲಪ್ಮೆಂಟ್ ಯಾವ ರೀತಿಯ ಹೊಸ ಅಧ್ಯಾಯ ಬರೆಯುತ್ತೆ ಅನ್ನೋದನ್ನ ಖಂಡಿತವಾಗಿಯೂ ನಾವು ಕಾದು ನೋಡ್ಲೇಬೇಕು. ಸರಿ, ಇಂದಿನ ಈ ಎಕ್ಸ್ಪ್ಲೈನರ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.